ನಮಸ್ಕಾರ ಸ್ನೇಹಿತರೆ, ಗುರುಕುಲ್ ಫನ್ ಲರ್ನಿಂಗ್ ಪಾಠ 351 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 351. ಬಂಧುಗಳೇ, ಹಿಂದಿನ ತರಗತಿಯಲ್ಲಿ ಪ್ರಾಸ ಅಂದರೆ ಏನು, ಅವುಗಳಲ್ಲಿ ಎಷ್ಟು ವಿಧ ಅಂತ ನೋಡಿದ್ವಿ. ಈಗ ಅವುಗಳನ್ನು ವಿವರವಾಗಿ ಕಲಿಯೋಣ ಬನ್ನಿ. In the last class we learnt what is prasa and we learnt that there are 3 types of prasa. Let us learn each of the types in detail. ಈಗ ಒಂದನೇ ಆದಿಪ್ರಾಸ, ಒಂದನೇದೀಗ ಏನು, ಪದ್ಯದ 1 ಮತ್ತು 2ನೇ ಸ್ವರಗಳ ಮಧ್ಯೆ ಒಂದೇ ಜಾತಿಯ ವ್ಯಂಜನಾಕ್ಷರ ಬರೋದು, ಅದು ಆದಿಪ್ರಾಸ. ಆದಿ ಅಂದರೆ ಮೊದಲು. ಈಗ ಮಾರಿ ಗೌತಣವಾಯ್ತು ನಾಳಿನ ಭಾರತವು ಚದುರಂಗ ಬಲದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ರಿ, ಇದು ರ, ಇದು ಮೊದಲ ಸ್ವರಾಕ್ಷರಗಳು. ಇದು ವ್ಯಂಜನಾಕ್ಷರಕ್ಕೆ ಸ್ವರಾಕ್ಷರ ಸೇರ್ಕೊಳ್ಳೋಸು ಅಂತ ಹೇಳ್ತೀವಿ. ಇದು ಮಾ, ಆಕೆ, ಋ ಸೇರಿದೆ, ಋಗೇನು ಸೇರಿದೆ, ಈ ಸೇರಿದೆ. ಅಂದರೆ ಇದು ಮೊದಲ ಸಾಲು ಗಮನಿಸಿ, ಮೊದಲ ಅಕ್ಷರದ ನಂತರ 2ನೇ ಸ್ವರಗಳ ಮಧ್ಯದಲ್ಲಿರೋದು ಆದಿಪ್ರಾಸ. ಭಾರತವು ಚದುರಂಗ ಬಲದಲ್ಲಿ, ಇಲ್ಲಿ ಕೂಡ ಭಾ, ಇಲ್ಲಿ ಆ ಸ್ವರ, ಋ ವ್ಯಂಜನ ಮತ್ತು ರ, ಆ. ಇಲ್ಲಿ ಒಂದೇ ಜಾತಿಯ ವ್ಯಂಜನವು ಬಂದಿದೆ. ಇಲ್ಲಿ ವ್ಯಂಜನ ಬರೋದು ಮುಖ್ಯ, ಸ್ವರ ಅಲ್ಲ, ವ್ಯಂಜನ ಬರಬೇಕು, ಒಂದೇ ಜಾತಿಯ ವ್ಯಂಜನ. ಅದನ್ನು ಆದಿಪ್ರಾಸ ಅಂತ ಕರಿತೇವೆ. ಮಾರಿ ಗೌತಣವಾಯ್ತು ನಾಳಿನ ಭಾರತವು ಚದುರಂಗ ಬಲದಲ್ಲಿ, ಇದು ಆದಿಪ್ರಾಸಕ್ಕೆ ಉದಾಹರಣೆ. ಈಗ ಮಧ್ಯಪ್ರಾಸ ನೋಡುವ. ಸಾಲುಗಳ ಮಧ್ಯದಲ್ಲಿ ಬರುವಂಥದ್ದು, ಪ್ರತಿ ಸಾಲಿನ ಮಧ್ಯದಲ್ಲಿ ಬರುವಂಥದ್ದು. ಮಾವಿನೆಡೆಯೊಳಗಾಡುತ್ತಂ ಪಾಡ ನೇಯ್ದೆ ಕೇಳುತ್ತಂ, ಮಾವಿನೆಡೆಯೊಳಾಡುತ್ತಂ ಪಾಡ ನೇಯ್ದೆ ಕೇಳುತ್ತಂ. ಇಲ್ಲಿ ಯಾವ ವ್ಯಂಜನ ಬಂದಿದೆ, ನ ವ್ಯಂಜನ ಬಂದಿದೆ. ಇಲ್ಲಿ ನೋಡಿ, ಮಾವಿನೆಡೆ ನೆ ನ, ಇದನ್ನು ಹೀಗೆ ನಾವು ಬಿಡಿಸಿದರೆ ಈ ನ ಮತ್ತು ಎ, ಇದನ್ನು ಇಲ್ಲಿ ಆ, ಇದು ನ, ಇದು ಮತ್ತು ಎ, ಇಲ್ಲಿ ವ್ಯಂಜನ ಒಂದೇ ಬಂದಿದೆ. ಇದು ಬಹಳ ಅಪರೂಪಕ್ಕೆ ಬರುವಂತಹ ಪ್ರಾಸಾಕ್ಷರಗಳು. ಇದು ತುಂಬ ಅಪರೂಪಕ್ಕೆ ಮಧ್ಯಪ್ರಾಸ ಬರುವಂಥದ್ದು. ಆದಿಪ್ರಾಸ ಬರುತ್ತೆ ಮತ್ತು ಅಂತ್ಯಪ್ರಾಸ ತುಂಬ ಹೆಚ್ಚಾಗಿ ರೈಮಿಂಗ್ ವರ್ಡ್ಸ್ ಅಂತ ನಾವೇನು ಹೇಳ್ತೇವೆ, ಇದನ್ನು ಎಲ್ಲ ಪದ್ಯಗಳಲ್ಲೂ ನೋಡ್ತೇವೆ, ಮಕ್ಕಳಿಗೆ ಬರೀಲಿಕ್ಕೂ ಕೂಡ ಹೇಳ್ತೇವೆ, ಅದು ಪ್ರಾಸ ಯಾವುದು ಇದರಲ್ಲಿ ಅಂತ. ಈಗ ಅಂತ್ಯಪ್ರಾಸ ಅಂದ್ರೇನು, ಪದ್ಯದ ಕೊನೆಯಲ್ಲಿ ಬರುವಂಥದ್ದು, ಪದ್ಯದ ಕೊನೆಯಲ್ಲಿ ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಬರುವಂಥದ್ದು. ಹಾಗಾದರೆ ಉದಾಹರಣೆ ನೋಡೋಣ. ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ. ಯುಗ ಯುಗಗಳ ಹಣೆ ಬರಹವ ಒರೆಸಿ, ಸು ಬಂತಿಲ್ಲಿ. ಮನ್ವಂತರಗಳ ಭಾಗ್ಯವ ತೆರೆಸಿ, ಇಲ್ಲಿಯೂ ಕೂಡ ಸಿ, ಒಂದೇ ರೀತಿಯ ವ್ಯಂಜನ ಅಕ್ಷರಗಳು ಕೊನೆಗೆ ಬಂದಿದೆ. ಇಲ್ಲಿ ಸ, ಇದರಲ್ಲಿ ಕೂಡ ಹಾಗೆ. ಇದನ್ನು ನಾವು ಬೇರ್ಪಡಿಸಿದಾಗ ಇಲ್ಲಿ ಎ, ಸ, ಇ, ಇದು ಕೂಡ ಎ, ಸ ಮತ್ತು ಇ, ತೆರೆಸಿ ಮತ್ತು ಬೆರೆಸಿ, ತೆರೆಸಿ, ಇದು ಸಿ, ಸು ಅಂತ ಹೇಳ್ಬೋದು, ಕೊನೆಯ ಅಂತ್ಯಪ್ರಾಸ. ಇನ್ನೊಂದು ಅದರಲ್ಲೇ ಉದಾಹರಣೆ ನೋಡುವ. ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನಂ ಮುಟ್ಟಿತು ಸತ್ಯಂ. ಇಲ್ಲಿ ಯಾವುದಾಗಾದರೆ, ಇಲ್ಲಿ ನೋಡಿ, ಯಾವುದಿಲ್ಲಿ ತು ಯು ಅಂ, ತು ಯು ಅಂ, ಇದು ಇಲ್ಲಿ ಅಂತ್ಯಪ್ರಾಸ. ಸತ್ಯಂ ಮತ್ತು ನೃತ್ಯಂ, ಇಲ್ಲಿ ಅಂತ ಏನು ಬಂದಿದೆ, ಇವು ಅಂತ್ಯಪ್ರಾಸ. ಧನ್ಯವಾದಗಳು ಸ್ನೇಹಿತರೆ, ನಮ್ಮೊಂದಿಗೆ ಸಹಕರಿಸಿದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. So we will learn the different types of prasa. The first type is adiprasa. If a consonant, that is vyanjana, repeats itself between the first and the second swaras at the beginning of a sentence, that is at the beginning of the pada or line of the poem, then it is called adiprasa. For example, ಮಾರಿ ಗೌತಣವಾಯಿತು ನಾಳಿನ ಭಾರತವು ಚದುರಂಗ ಬಲದಲ್ಲಿ. So here we see the first swara, that is a, and then there is ri, that is in red, that is
A plus R plus E. So between A and E, that is the first and the second swaras, there is the consonant or vyanjana R. Then in the second line, Bharatavu. Here again, between the first swara, that is A, and the second swara A, there is R, Rikara. So the vyanjana R has repeated itself in the beginning of the first and the second swara of the pada. So this is Adiprasa. Madhyaprasa. Let us see an example. ಮಾವಿನೆಡೆಯೊಳಾಡುತ್ತುಂ ಪಾಡನೈದೆ ಕೇಳುತ್ತುಂ. Here the vyanjana n has repeated itself in the middle of the lines in the poem. So here if we split it like the above, it is E plus n plus A. So then again padanide, here A plus n plus A. So the n vyanjana has repeated itself in the exact same location in both the lines of the poem, in the middle of the lines or pada. So this is Madhyaprasa. Then the third type is Antyaprasa. When the consonant or vyanjana repeats itself at the end of the pada or line of the poem, then it is called Antyaprasa. Example, ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ. So here the vyanjana s has repeated itself. Then the second example, ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನಂ ಮುಟ್ಟಿತು ಸತ್ಯಂ. Here we see tyam that is repeated at the end of the padas. That is when we split them, t plus u plus again t plus u plus So this is Antyaprasa. So with this, we have learned all the elements of Chandasu, Pada, Gana, Prasa. So here we end our topic of Chandasu. Thanks for learning with us. Thanks for encouraging and supporting us.